ನರಸಿಂಹ ನನ್ನ ಹೆಸರು. ಪ್ರಪ್ರಥಮವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಡಳಿತ ಮಂಡಳಿ ಕಡೆಯಿಂದ ಬಂದಿರುವಂತಹ ಮುಖ್ಯಸ್ಥರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಹಾಗೆಯೇ ನಮ್ಮ ಎಲ್ಲ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಶಿಕ್ಷಕರಿಗೂ ನಮಸ್ಕರಿಸ್ತಾ, ಇಲ್ಲಿ ಸೇರಿರುವಂತಹ ನನ್ನ ಎಲ್ಲ ಮಿತ್ರರಿಗೂ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ ಒಂದೆರಡು ನನ್ನ ಅನಿಸಿಕೆಗಳನ್ನು ಹೇಳ್ತೇನೆ. 2003-4ರಲ್ಲಿ ನಾವು ಪಾಸ್ಡ್ ಔಟ್ ಆಗಿದ್ದೇವೆ. ಸೊ ಅವಾಗ ನಾನು ಬಂದದ್ದು ಈ ಶಾಲೆಗೆ ತಿಂಗಳಾಡಿಯಿಂದ ಪಕ್ಕದ ಪುತ್ತೂರು ತಾಲೂಕು. ಆಗಿನ ಕಾಲದಲ್ಲಿ ಅಂದರೆ ಹೇಗಿತ್ತು ಅಂದರೆ, ಒಂದು ಶಿಕ್ಷಣಕ್ಕೆ ಒಂದು ಮಹತ್ವ ಕೊಟ್ಟಿರುವಂಥ ಈ ಶಾಲೆ ಅದು ಬಾಳಿಲ್ಲ. ನಮ್ಮ ಮನೆಯಲ್ಲಿ ನನ್ನನ್ನು ಬಾಳಿಲಕ್ಕೆ ಸೇರಿಸ್ಬೇಕು ಅಂದರೆ ಯಾಕೆ ಸೇರಿಸಿದ್ದು ಅಂದರೆ, ಈ ಶಾಲೆಯ ಮಹತ್ವ ಆಗಲೇ ನಮ್ಮ ಜಿಲ್ಲೆ ಅಥವಾ ರಾಜ್ಯಕ್ಕೆ ಗೊತ್ತಿತ್ತು. ವಿದ್ಯೆಗೆ ಅಥವಾ ಕ್ರೀಡೆಗೆ ಮಹತ್ವ ಎಷ್ಟಿದೆ ಮತ್ತು ಅದನ್ನು ಯಾವುದೇ ಸ್ವಾರ್ಥ ಇಲ್ಲದೆ ದಾರೆ ಎರೆಯುವಂತಹ ಆಡಳಿತ ಮಂಡಳಿ ಇರ್ಬೋದು, ಶಿಕ್ಷಕರು ಈ ಶಾಲೆಯಲ್ಲಿ ಇದ್ದರು. ಅದಕ್ಕೆ ನಾನೊಬ್ಬ ಪುಣ್ಯವಂತ, ಈ ಶಾಲೆಗೆ ನನ್ನನ್ನು ಸೇರಿಸಿದ್ರು. ಹಾಗೆ ಆವಾಗ ನಾನು ಇಲ್ಲಿಗೆ ಅಡ್ಮಿಷನ್ ಆದಾಗ ಕಿಲಂಗೋಡಿ ಶಂಕರರಾವ್ ಅವರು ಇದ್ದರು. ಹಾಗೆ ಈ ಆಡಳಿತ ಮಂಡಳಿಯಲ್ಲಿ ನೆಟ್ಟಾರು ಮನೆತನದವರು. ಇವತ್ತಿನ ದಿನದಲ್ಲಿ ಶಿಕ್ಷಣ ಎನ್ನುವುದು ತುಂಬ ಕಮರ್ಷಿಯಲ್ ಆಗಿದೆ, ತುಂಬ ಸಿಟಿಗಳ ಕಡೆಗೆ. ಬಟ್ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಇರುವವರು ನಾವು ತುಂಬ ದಿನದಿಂದ ನೋಡ್ತಾ ಇದ್ದೇವೆ. ಶ್ರೀಯುತ ರಾವ್ ಅವರು ಅಥವಾ BGN ಪ್ರಸಾದ್ ಅವರು ತಮ್ಮ ವೃತ್ತಿ ಅಥವಾ ಇದರ ಜೊತೆಗೆ ಈ ಶಾಲೆ ಮುಂದುವರಿಬೇಕು ಅನ್ನೋ ಒಂದೇ ಒಂದು ಉದ್ದೇಶ. ಈ ಶಾಲೆ ಯಾಕೆ ಈ ಥರ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟೊಂದು ಸಶಕ್ತವಾಗಿದೆ ಅಂದರೆ, ಇಲ್ಲಿರುವಂತಹ ಮನುಷ್ಯರು ಅಥವಾ ಜನರು ಅಥವಾ ಈ ಊರಿನವರು ಈ ಶಿಕ್ಷಣಕ್ಕೆ ಅಥವಾ ಮಹತ್ವವನ್ನು ಕೊಟ್ಟಿದ್ದಾರೆ. ತಮ್ಮದೇ ಯಾವುದೇ ವೃತ್ತಿ ಇರ್ಬೋದು, ಅದರ ಜೊತೆಗೆ ಈ ಶಾಲೆಯನ್ನು ಮುಂದುವರಿಸಬೇಕು ಅನ್ನೋ ಒಂದು ಅಚಲವಾದ ಒಂದು ಮನಸ್ಸಿನಿಂದ ಈ ಶಾಲೆ ಮುಂದುವರ್ಕೊಂಡು ಬಂದಿದೆ. ಹಾಗೆ ಇಲ್ಲಿರುವಂತಹ ಎಲ್ಲ ಉಪನ್ಯಾಸಕರು ಈ ರಾಜ್ಯ ಇರ್ಬೋದು, ರಾಷ್ಟ್ರ ಇರ್ಬೋದು, ಅತ್ಯುತ್ತಮವಾದ ಶಿಕ್ಷಕರನ್ನ ನಾವಿಲ್ಲಿ ಹೊಂದಿದ್ದೇವೆ. ಎರಡು ಅನಿಸಿಕೆ ಏನಂದ್ರೆ, ನಾನು ಪವನ್ ಹೇಳಿದಾಗ ಹೇಳ್ತೇನೆ. ನಮ್ಮ ಬೆಳಗ್ಗೆ ಪ್ರಾರ್ಥನೆ ಆಗ್ತಿದ್ದಾಗೆ ಅಥವಾ ಆಗೋ ಮೊದಲು ಸೆಕ್ರೆಟರೀಸ್ ಅಲ್ಲಿ ಯಾವ ಕಡೆ ಇದ್ದಾರೆ, ಎಲ್ಲಿ ಬರ್ತಾರೆ ಅನ್ನೋದು ನಮಗೆ ಫಸ್ಟ್ ಕ್ವಶನ್. ಆ ಕಡೆಯಿಂದ ಬರ್ತಾ ಇದ್ದಾರಾ ಅಥವಾ ಹೇಗೆ ಬರ್ತಾರೆ, ಬಂದ್ರ ಇಲ್ವಾ ಅಥವಾ ಬಂದು ಹೋದ್ರ. ಆಮೇಲೆ ಇನ್ನೊಂದು, ಅವರು ಅಷ್ಟೊಂದು ಡಿಸಿಪ್ಲಿನ್ ಅನ್ನ ಇಲ್ಲದಿದ್ದರೆ ನಾವು ಯಾವ ದಾರಿ ಹಿಡಿದಿದ್ದೋ ಅಥವಾ ನಮಗೆ ಭಯ ಅನ್ನೋದು ಇರ್ತಿರ್ಲಿಲ್ಲೋ. ಆ ಏಜ್ ಅಲ್ಲಿ ಒಂದು ಪ್ರೌಢ ಶಿಕ್ಷಣದಲ್ಲಿ ಒಬ್ಬ ಯಾವುದೇ ವ್ಯಕ್ತಿಗೆ ಆ ಒಂದು ಡಿಸಿಪ್ಲಿನ್ ಅಥವಾ ಅದು ತುಂಬಾ ಬೇಕಾಗಿತ್ತು. ಆ ಭಯನೂ ಬೇಕಾಗಿತ್ತು. ಅದು ಬಂದು ಯಾವುದೇ ಒತ್ತಾಯಕ್ಕಾಗಿ ಆಗಿರ್ಲಿಲ್ಲ, ನಮ್ಮ ಬೆಳವಣಿಗೆಗಾಗಿ ಅವರು ಮಾಡಿದ್ದಾರೆ. ಇದು ಇವಾಗ ನಮಗೆ ಅರ್ಥ ಆಗ್ತಾ ಇದೆ. ಇದೇ ನನ್ನ ಅನಿಸಿಕೆ. ಅವ್ರ ಜೊತೆ ನಾನು ಸ್ಕೂಟ್ರಲ್ಲಿ ಹೋದವನು ಆಸ್ ಎ ಸ್ಟೂಡೆಂಟ್ ಆಗಿ. ನಮ್ದು ಅವ್ರದ್ದು ಒಂದೇ ಊರು. ಒಂದು 2-3 ಸಲ ಅವ್ರ ಜೊತೆ ಸ್ಕೂಟ್ರಲ್ಲಿ ಹೋಗಿರೋ ನೆನಪು ನನಗಿದೆ. ಗಣಿತವನ್ನ ಶ್ರೇಣಿಗಳು ಇದನ್ನ ಕವನರೂಪದಲ್ಲಿ ಹೇಳ್ಕೊಡ್ತಾ ಇದ್ರು. ನಾನು ಪ್ರೈಮರಿ ತಿಂಗಳಡಿಯಲ್ಲಿ ಮಾಡಿದೆ, ಮತ್ತೆ ಇದು ಹೈಸ್ಕೂಲು ಬಾಳಿರ, ಇಲ್ಲಿ ಆದ್ಮೇಲೆ PUC ಸೈನ್ಸ್ ಫಿಲೋಮಿನಾ, ನೆಕ್ಸ್ಟ್ ಡಿಪ್ಲೊಮಾ ವಿವೇಕಾನಂದ ಪಾಲಿಟೆಕ್ನಿಕ್, ಇಂಜಿನಿಯರಿಂಗ್ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಈ 5 ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಹೋಗಿ ಬಂದ್ರು ಇದು ಫಸ್ಟ್ ನಾನು ಈ ತರ ಜಾಯಿನ್ ಆಗ್ತಾ ಇರೋದು. ಬೇರೆ ಎಲ್ಲೂ ನಾನು ಹೋಗ್ಲಿಲ್ಲ. ಈ ಬಾಳಿರ ಈ ಹೈಸ್ಕೂಲ್ ನನ್ನ ಫ್ರೆಂಡ್ಸು ಅಥವಾ ಇದರದ್ದು ಮುಂದಾಳತ್ವ ತಗೊಂಡು ಅವರು ಈ ಒಂದು ಉತ್ತಮ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬೇರೆ ಎಲ್ಲೂ ನಾವು ಇಲ್ಲಿವರೆಗೆ ಹೋಗಲೇ ಇಲ್ಲ. ಈ ಒಂದು ಶಿಕ್ಷಣ ಸಂಸ್ಥೆಗೆ ನಾನು ಯೋಚನೆ ಮಾಡಿದೆ. ನಾನೀಗ ಬೆಂಗಳೂರಲ್ಲಿ ಆಟೋಬಿಲ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿಯಲ್ಲಿ ನಾನು ಮೇಂಟೆನೆನ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಬಟ್ ನನಗೆ 12-13 ಅವರ್ಸ್ ಅಷ್ಟು ಕೆಲಸ ಇರ್ತದೆ. ಮೆಷಿನ್ದು ಕೆಲಸ, ಬ್ರೇಕ್ ಡೌನ್ಸ್ ಎಲ್ಲ ನೋಡ್ಬೇಕು. ಆದ್ರೆ ನನಗೆ ಅನಿಸ್ತು, ಕೆಲಸ ಯಾವತ್ತು ಇಷ್ಟು ದಿನ ಮಾಡಿದ್ದೇವೆ, ಬಟ್ ಇವತ್ತು ಒಂದು ದಿನ ಇದನ್ನ ಮಿಸ್ ಮಾಡಿದ್ರೆ ನಾನು ಮೂರ್ಖ ಆಗ್ತೇನೆ. ನನಗೆ ಬರಲೇಬೇಕು, ನಾನು ರಜೆ ಹಾಕಿ ಬಂದು, ನನಗೆ ತುಂಬಾ ಕೆಲಸ ಅದೆಲ್ಲ ಇರ್ತದೆ ಜೀವನದಲ್ಲಿ. ಬಟ್ ಈ ಅವಕಾಶ ನಮಗೆ ಸಿಗುವುದಿಲ್ಲ. ಅವ್ರು ಹೇಳಿದಾಗೆ ಈ ಎಲ್ಲ ಶಿಕ್ಷಕರನ್ನು ಒಟ್ಟಿಗೆ ನೋಡುವಂತ ಒಂದು ಸಂದರ್ಭ. ಎರಡನೇದಾಗಿ ನಮ್ಮ ಈ ಗುರು ಶಿಷ್ಯರದ್ದು ಬಾಂಧವ್ಯ ತುಂಬಾ ಹೇಳಿಕೊಳ್ಳಿಕ್ಕೆ ತುಂಬಾ ಇದೆ. ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. 1-2 ವಿಷಯ ನನಗೆ ಹೇಳಲೇಬೇಕು. ಯಾಕಂದ್ರೆ ನಮ್ಮ ಹಿರಿಯ ಶಿಕ್ಷಕರಾದಂಥ ನಾರಾಯಣ್ ಭಟ್ ಸರ್
ಅವರು ಸಮಾಜಶಾಸ್ತ್ರವನ್ನು ಹೇಳ್ಕೊಡ್ತಾ ಇದ್ರು. ಅವರ ಜೊತೆ ಅವರು ಇಂಗ್ಲಿಷು, ಸಮಾಜ, ಅವರು ಅದರ ಜೊತೆಗೆ ನಮ್ಮನ್ನ ಕೆಲವೊಂದು ವಿಚಾರಗಳಲ್ಲಿ ನಮ್ಮನ್ನ ತೀಡಿದ್ದಾರೆ. ಹಾಗೆ ಜತ್ತಪ್ಪ ಮಾಸ್ಟ್ರು, ಪುರಂದರ ಮಾಸ್ಟ್ರು ಎಲ್ಲ ನಮಗೆ ವಿಜ್ಞಾನ ವಿಭಾಗದಲ್ಲಿ ಅದನ್ನ ಕುತೂಹಲ ಬರೋದಾರೆ ಸಸ್ಯಶಾಸ್ತ್ರದಲ್ಲಿ ಕೆಳಗೆ ಲ್ಯಾಬ್ ಇತ್ತು, ಅಲ್ಲಿ ಕರೆಸಿ ಕೆಲವೊಂದು ವಿಚಾರಗಳನ್ನೆಲ್ಲ ನನಗೆ ಇವತ್ತು ನೆನಪು ನಮಗೆ ಇರೋ ತರ ಆ ತರದ ಶಿಕ್ಷಣವನ್ನು ನೀಡಿದ್ದಾರೆ. ಸಂಸ್ಕೃತ, ನಾನು 3 ವರ್ಷ ಸಂಸ್ಕೃತ ತಗೊಂಡೆ. ಇವತ್ತು ಕೆಲವೊಂದು ಸುಭಾಷಿತಗಳು ಅಥವಾ ಕೆಲವೊಂದು ಬುಕ್ಸ್ ಎಲ್ಲ ಬರ್ತದೆ, ಅದನ್ನ ನಾವು ನಿರಂಕಡವಾಗಿ ಓದ್ಬೇಕಂದ್ರೆ ನನಗೆ ಆ 3 ವರ್ಷ ಸಂಸ್ಕೃತದ ಅದು ಇವಾಗಲೂ ನಾನು ನೆನಪಿಸ್ಕೊಳ್ತೇನೆ. ಯಾಕಂದ್ರೆ ಸಂಸ್ಕೃತದಲ್ಲಿ ನಮಗೆ ಆ ಟೈಮಲ್ಲಿ ಅದನ್ನ ಕರೆಕ್ಟ್ ಆಗಿ ಪ್ರತಿಯೊಂದು ಇದನ್ನು ಶ್ಲೋಕ ಅಥವಾ ಇದನ್ನ ಹೇಳ್ಕೊಟ್ಟು ಒಂದು ಸುಭಾಷಿತ ಅದನ್ನು ಅಷ್ಟು ವಿವರಣೆಯಿಂದ ನಮಗೆ ಹೇಳ್ಕೊಟ್ಟಿದ್ದಾರೆ. ಇವತ್ತು ಶಿವರಾಮ ಶಾಸ್ತ್ರಿ ಅವರನ್ನು ನೆನೆಸ್ಕೊಳ್ತಾ ಇದ್ದೇನೆ. ಜತ್ತಪ್ ಸರ್ ಬಂದಾಗ ದ ಬುಚರ್ ಅಂಡ್ ಗ್ರೈನ್ ಮರ್ಚೆಂಟ್ ಅನ್ನುವ ಒಂದು ಪಾಠ 8ನೇ ಕ್ಲಾಸಲ್ಲಿ 8ನೇ ಕ್ಲಾಸಲ್ಲಿ ಇವತ್ತಿನ ಇಂಗ್ಲಿಷ್ ಅನ್ನೋದು ನಾವು ಫಸ್ಟ್ ಅವರ ಕೈಯಿಂದ ಒಂದು ನಾಗರಿಕ ಹೋಗಿತ್ತು. ಅದರ ಜೊತೆ ನಮಗೆ ಇವತ್ತು ಅದೊಂದು ನೆನಪು. ನಾರಾಯಣ್ ಸರ್ ನಮಗೆ ಸಮಾಜಶಾಸ್ತ್ರ ಅಥವಾ ಇದನ್ನು ತಗೊಂಡಿದ್ದಾರೆ, ತುಂಬಾ ನಾವು ನೆನಪಿಸ್ಕೊಳ್ತಾ ಇದ್ದೇವೆ. ಹಾಗೆಯೇ ಉದಯ್ ಕುಮಾರ್ ಸರ್ ಮತ್ತು ರವೀಂದ್ರನಾಥ್ ಸರ್ ಇವತ್ತು ಅವ್ರು ಇಲ್ಲ ನಮ್ಮ ಜೊತೆ. ತುಂಬಾ ಬೇಜಾರು ಅನಿಸ್ತಾರೆ ನನಗೆ, ರವೀಂದ್ರನಾಥ್ ಸರ್ ಅವರು ಇಲ್ಲ. ಬಟ್ ಉದಯ್ ಕುಮಾರ್ ಸರ್, ರವೀಂದ್ರನಾಥ್ ಸರ್ ನಮಗೆ ಸ್ಕೌಟ್ಸ್ ಅಲ್ಲಿ ಅವರು ಒಂಥರ ನಮಗೊಂದು ಸಪೋರ್ಟ್, ನಮಗೆ ಒಂದು ಏನಂದ್ರೆ ಶಕ್ತಿ. ನಮ್ಮನ್ನ ಆಚೆ ಈಚೆ ಕರ್ಕೊಂಡು ಹೋಗ್ತಾರೆ. ದಿನೇಶ್ ಸರ್ ಜೊತೆ ಸೇರ್ಕೊಂಡು ಸ್ಕೌಟ್ಸ್ ಅಲ್ಲಿ ಅಥವಾ ಒಂದು ಟ್ರೆಕ್ಕಿಂಗ್ ಹೋಗ್ಬೇಕು ಅಥವಾ ಸ್ಕೌಟ್ಸ್ ಅಲ್ಲಿ ಇವತ್ತು ರಾಷ್ಟ್ರಪತಿ ಪುರಸ್ಕಾರವರೆಗೆ ಅವರು ನಮ್ಮನ್ನ ಅವರ ಶ್ರಮದಿಂದಾಗಿ ನಾವು ಪಡ್ಕೊಂಡಿದ್ದೇವೆ. ಹಾಗೆ ನಮ್ಮ ಆಫೀಸ್ನಂತ ಸಿಬ್ಬಂದಿಯವರು ಅವರ ವಾತ್ಸಲ್ಯ, ಪ್ರೀತಿ ವಾತ್ಸಲ್ಯವನ್ನು ನಮಗೆ ತೋರಿಸಿದ್ದಾರೆ. ಕೃಷ್ಣಪ್ಪ ಮೂಲ್ಯ ಸರ್ ಇರ್ಬೋದು, ಕೆ ವಿ ಶರ್ಮಾ ಸರ್ ಇರ್ಬೋದು, ಪದ್ಮೇಂದ್ರ ಸರ್ ಇರ್ಬೋದು, ಎಲ್ಲರೂ ನಾವು ಕೆ ವಿ ಶರ್ಮಾ ಸರ್ ಅವರು ನಮಗೆ ಇದನ್ನ ಗಾರ್ಡನ್ ಅಲ್ಲಿರುವ ಕಟ್ಟಿಂಗ್ ಗಿಡಗಳು ಇವತ್ತು ನಮಗೆ ಅದು ನೆನಪು ಬರ್ತಾ ಇದೆ. ಹೇಗೆ ಕಟ್ ಮಾಡಬೇಕು, 2-3 ನಾಟಕದಲ್ಲಿ ಪಾತ್ರ ಮಾಡಿದ್ದೇವೆ. ಅವರು ನಮಗೆ ನಾಟಕಗಳನ್ನು ಹೇಳಿಕೊಟ್ಟಿದ್ದಾರೆ. ಹಾಗೆ ಶ್ರೀನಿವಾಸ್ ಸರ್ ಮತ್ತು ಯಶೋಧ ಸರ್ ನಮಗೆ ತೃತೀಯ ಕನ್ನಡ ಸಂಸ್ಕೃತ ತಗೊಂಡ ಕಾರಣ ಅದೇ ಹೇಳ್ತಾ ಇದ್ದೀವಿ. ತೃತೀಯ ಕನ್ನಡದಲ್ಲಿ ಅವರು ಪಾಠ ಮಾಡೋದಕ್ಕಿಂತ ಜಾಸ್ತಿ ನಮಗೆ ಬಿಡ್ತಿದ್ರು. ಮಾಡಿ, ನೀವು ಕಲೀರಿ, ಚರ್ಚೆ ಮಾಡಿ, ಏನ್ ಮಾಡಿ ನೀವು ಎಷ್ಟು ನಮಗೆ ಯಾವಾಗ ಒಂದು ಸ್ವಲ್ಪ ಮಾತಾಡಬೇಕು ಅಥವಾ ನಾವು ಈ ಶಾಲೆಯಲ್ಲಿ ನಾವು ಪಾಠದ ಜೊತೆಗೆ ನಾವು ಉಳಿದಿರುವ ಎಕ್ಸ್ಟ್ರಾ ಕರಿಕ್ಯುಲರ್ ಏನಿದೆ ಅದಕ್ಕೆ ಇಲ್ಲಿ ತುಂಬಾ ಪ್ರೋತ್ಸಾಹ ಸಿಕ್ಕಿದೆ. ಶಿಕ್ಷಣದ ಮೌಲ್ಯ, ಜೀವನದ ಮೌಲ್ಯ ಇವೆಲ್ಲವನ್ನು ಈ ಶಾಲೆ ನಮಗೆ ಕೊಟ್ಟಿದೆ. ಹಾಗೆ ಅರವಿಂದ್ ಸರ್ ಆಗ ನಮ್ಮ ಸಹಪಾಠಿ ಹೇಳಿದಾಗೆ ನಮಗೆ ಅವಾಗ ಕಂಪ್ಯೂಟರ್ ನಾವು ನೋಡಿದ್ದೆ. ಅವ್ರು ಫಸ್ಟ್ ಕೆಳಗೆ ಉದ್ಘಾಟನೆ ಆಯಿತು. ಆ ಕಂಪ್ಯೂಟರ್ ಲ್ಯಾಬ್ಗೆ ನನಗೆ ಫಸ್ಟ್ ಕಂಪ್ಯೂಟರ್ ಜ್ಞಾನವನ್ನ ಹೇಳ್ಕೊಟ್ಟವರು ಅರವಿಂದ್ ಸರ್ ಇದ್ದಾರೆ. ಸೊ ಸಮಾಜಶಾಸ್ತ್ರಕ್ಕೆ ಮತ್ತೆ ಇದಕ್ಕೆ ನಮ್ಮ ಶಶಿಕಲಾ ಮೇಡಮ್ ಅವರು ಇದ್ರು. ಕಲಾವತಿ ಮೇಡಮ್ ಅವರು ನಮಗೆ ಸಿಗ್ಲಿಲ್ಲ, ಅವರು ಹಿಂದಿ ತಗೊಳ್ತಾ ಇದ್ರು. ಆದ್ರೆ ಅವರು ಒಂದು ಮಾತೃ ವಾತ್ಸಲ್ಯ ತರ ಯಾವುದೇ ಒಬ್ರು ಮಕ್ಕಳು ಬಂದ್ರು ಅವ್ರ ಹತ್ರ ವಿಚಾರಿಸಿ ಮಾತಾಡ್ತಿದ್ರು. ಸೊ ಇದೆಲ್ಲ ನಾವು ಮರೀಲಿಕ್ಕಂತೂ ಸಾಧ್ಯ ಇಲ್ಲ. ಇನ್ನು ಇದು ಶಿಕ್ಷಕ ವೃಂದದ ಕಡೆಯಿಂದ ಹೇಳೋದಾದ್ರೆ ಇನ್ನು ನಮ್ಮ ಸಹಪಾಠಿಗಳ ಬಗ್ಗೆ ನಾವು ಹೇಳೋದು ಬೇಕಾಗಿಲ್ಲ. ಒಂದು ಉತ್ತಮವಾದ ಬಾಂಧವ್ಯವನ್ನು ಹೊಂದಿದ್ದೇವೆ. ಇವತ್ತು ಎಲ್ಲರನ್ನು ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಒಳ್ಳೆ ವಾರ್ಷಿಕೋತ್ಸವ ಸಮಯ ಇರ್ಬೋದು, ಸ್ಪೋರ್ಟ್ಸ್ಗೆ ಈ ಬಾಳಿಲ ಹೇಳೋದೇ ಅಂದ್ರೆ ಆವಾಗಿನ ಒಂದು ಕ್ರೀಡಾ ದಿನ ಅದು ಒಂದು ಅದನ್ನ ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಜಿಲ್ಲೆಯಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು ಶಾಲೆ ಇದು. ಬಿಳಿನೆಲೆ ಬಾಳಿಲ ಅಂದ್ರೆ ಕಾಂಪಿಟೇಷನ್ ಸ್ಟಾರ್ಟ್ ಆಗ್ತಾ ಇತ್ತು. ಖೋಖೋ ಅವನು ಇಲ್ಲೇ ನಮ್ಮ ಸಹಪಾಠಿ ಇದ್ದಾನೆ, ಇದು ಸೂಕ್ತಿ ಅಂತ ಇದ್ರು, ಮತ್ತೆ ಮೇಘ, ಇವರೆಲ್ಲ ಸ್ಪೋರ್ಟ್ಸ್ ಅಲ್ಲಿ ಇದ್ರು. ಅಥವಾ ನಾಟಕಗಳು, ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಎಲ್ಲ ತುಂಬಾ ನಮಗೆ ಈ ನೆನಪುಗಳು ಮರುಕಳಿಸ್ತಾ ಇದೆ. ಇದಕ್ಕೆ ಎಲ್ಲ ಸಹಕಾರ ಮಾಡಿಕೊಟ್ಟಂತಹ ನಮ್ಮ ಆಯೋಜಕರು. ಈ ಕಾರ್ಯಕ್ರಮ ಅವ್ರು ಹೇಗೆ ಆಯ್ತು ಅಂತ ಹೇಳಿದಾಗೆ 2-3 ಜನ ಈಗ 2014ರಲ್ಲೂ ನಾವು ಸೇರಿದ್ವಿ. 10 ವರ್ಷ ಮೊದಲು 2024ಕ್ಕೆ ಬಂದಿದ್ದೇವೆ. ಖಂಡಿತ ಈ ಶಾಲೆಯನ್ನು ನಾವು ಬಿಟ್ಕೊಡುವುದಿಲ್ಲ. ಯಾಕಂದ್ರೆ ನನಗಂತ ಅಚಲವಾದ ವಿಶ್ವಾಸ ಇದೆ, ಇಲ್ಲಿರುವ ಎಲ್ಲರೂ ಸ್ವಾರ್ಥದ ಯಾವುದೇ ದೃಷ್ಟಿ ಇಲ್ಲದೆ ಈ ಶಾಲೆಯನ್ನು ಮುಂದೆ ತಗೊಂಡೋಗುವಂತವ್ರು ನಿಮ್ ಜೊತೆ ನಾವಿದ್ದೇವೆ. ಯಾಕಂದ್ರೆ ನಾವು ದುಡಿಬೇಕಾಗಿರೋದು, ನಾವು ದುಡಿಯೋದು ಏನಕ್ಕೆ ಅಂತ ಇದು ಮಾಡಿದ್ರೆ ನಿಮ್ಮನ್ನ ನಾವು ಒಂದು ಫಾಲೋ ಮಾಡ್ಕೊಂಡು ಬರ್ತೇವೆ. ಖಂಡಿತವಾಗಿಯೂ ಶಾಲೆಗೆ ಯಾವುದೇ ತರವಾದ ಶಕ್ತಿಗಳು ಅಥವಾ ಯಾವುದೇ ತರವಾದ ಸಹಾಯ ಇದು ಮಾಡ್ತೇವೆ, ಖಂಡಿತವಾಗಿಯೂ ನಾವು ಮಾಡ್ತೇವೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಈ ಆಯೋಜಕರಿಗೆ ನನ್ನ ತುಂಬ ಧನ್ಯವಾದಗಳು. ಹಾಗೆ ನನ್ನ ಇಲ್ಲಿ ಸೇರಿರುವಂತಹ ಎಲ್ಲ ಮಿತ್ರರಿಗೂ ಸ್ನೇಹಿತರಿಗೆ ಎಲ್ರಿಗೂ ತುಂಬಾ
ವಂದನೆಗಳು. ಹಾಗೆ ಇಲ್ಲಿ ನನಗೆ ಒಂದೆರಡು ಮಾತುಗಳನ್ನ ಅಥವಾ ನನ್ನ ಈ ಒಂದೆರಡು ನೆನಪುಗಳನ್ನ ಆಲಿಸಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ತೆ.